अभिनंदन करता हूं। अब इस यात्रा का प्रास्ताविक भाषण इस राज्य के माजी मुख्यमंत्री माननीय जगदीश शेट्टर साहब से अनुरोध करता हूं कि इस सभा को संबोधित करें। बोलो भारत माता की, बोलो भारत माता की। भारतीय जनता पार्टी विजय संकल्प यात्रे ಇದರ ಉದ್ಘಾಟನೆ ನೆರವೇರಿಸಿದಂತ ಕೇಂದ್ರದ ಗೃಹ ಸಚಿವರು, ಉಕ್ಕಿನ ಮನುಷ್ಯರು, ಆಧುನಿಕ ವಲ್ಲಭಭಾಯಿ ಪಟೇಲ್, ಮಾನ್ಯ ಅಮಿತ್ ಶಾಜಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳಂತ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೇ, ಇನ್ನೊಬ್ಬ ಹಿಂದಿನ ಮುಖ್ಯಮಂತ್ರಿಗಳು, ರೈತ ಹೋರಾಟಗಾರರು, ನಮ್ಮೆಲ್ಲರ ನಾಯಕರಂತ ಮಾನ್ಯ BS ಯಡಿಯೂರಪ್ಪನವರೇ, ಅದೇ ರೀತಿ ಇವತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಇನ್ನಿತರ ಎಲ್ಲ ಹಿರಿಯ ನಾಯಕರೇ ಮತ್ತು ಇಲ್ಲಿಯ ಲೋಕಸಭಾ ಸದಸ್ಯರು, ಶಾಸಕರು ಮತ್ತು ಇನ್ನಿತರ ಎಲ್ಲ ಭಾರತೀಯ ಜನತಾ ಪಾರ್ಟಿ ಪದಾಧಿಕಾರಿ ಬಂಧುಗಳೇ, ಇಲ್ಲಿ ಉಪಸ್ಥಿತರಿರುವಂತಹ ಲಕ್ಷಾಂತರ ಜನ, ಇವತ್ತಿನ ಈ ಸಂಕಲ್ಪ ಯಾತ್ರೆಗೆ ಬಂದಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಸಹೋದರಿಯರೇ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತು ವಿಜಯ ಸಂಕಲ್ಪ ಯಾತ್ರೆ ಬಸವಣ್ಣನ ಕರ್ಮಭೂಮಿ ಈ ಒಂದು ಬಸವ ಕಲ್ಯಾಣದಿಂದ ಪ್ರಾರಂಭ ಆಗಿದೆ. ಇದಕ್ಕೂ ಇವತ್ತು ಬಸವಣ್ಣವರ ಒಂದು ಪ್ರೇರಣೆ ಇದಕ್ಕೆ ಕಾರಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಒಂದು ಚಾಮರಾಜನಗರದಿಂದ ಪ್ರಾರಂಭ ಆಗಿದೆ, ಮತ್ತೊಂದು ಇನ್ನು ಈಶ್ವರಪ್ಪ ನೇತೃತ್ವದಲ್ಲಿ, ಅದೇ ರೀತಿ ಇವತ್ತು ನಮ್ಮ ನಂದಗಳ ವೀರ ಸಂಗೊಳ್ಳಿ ರಾಯಣ್ಣನ ಆ ಸಮಾಧಿಯಿಂದ ಅಲ್ಲಿಂದ ಪ್ರಾರಂಭ ಆಗಿದೆ. ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಇವತ್ತು ಅಮಿತ್ ಶಾ ಅವರ ಉದ್ಘಾಟನೆಯೊಂದಿಗೆ ಇಲ್ಲಿಯ ಒಂದು ವಿಜಯ ಸಂಕಲ್ಪ ಯಾತ್ರೆ ಪ್ರಾರಂಭ ಆಗಿದೆ. ಬಹಳ ಒಂದು ವಿಶೇಷ ಈ ಕಾರ್ಯಕ್ರಮಕ್ಕೆ, ಬಹಳ ವಿಶೇಷ ಇವತ್ತು ಬೀದರ ಬಸವ ಕಲ್ಯಾಣ ಇಡೀ ನಾಡಿನ ಜನತೆಯನ್ನ ಆಕರ್ಷಣೆ ಮಾಡುವಂತ ಕೇಂದ್ರ ಬಿಂದು, ಬಸವಣ್ಣವರ ಸಮಾನತೆಯ ತತ್ವವನ್ನು ಹೇಳುವಂತ ನಾಡು ಇವತ್ತು ಬೀದರ ಬಸವ ಕಲ್ಯಾಣ. ಇಲ್ಲಿಂದ ಪ್ರಾರಂಭ ಆದಂಥದ್ದು. ಇವತ್ತು ಇದರ ನೇತೃತ್ವ ವಹಿಸಿದಂತಹ ಅಮಿತ್ ಶಾ ಅವರಿಗೆ ನಾನು ಸ್ವಾಗತ ಕೊಡ್ತೀನಿ ಮತ್ತು ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾದಂತಹ ಒಂದು ಅಲೆ ಎದ್ದಿದೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ದೇಶದ ಚುಕ್ಕಾಣಿ ಹೇಳುವಂತ ನರೇಂದ್ರ ಮೋದಿಜಿಯವರು, ಅವರ ಒಂದು ಸಾಧನೆಗಳು ಕಳೆದ 8 ವರ್ಷಗಳಲ್ಲಿ ಮಾಡಿದಂತಹ ಸಾಧನೆ ಇವತ್ತು ಇಡೀ ಜಗತ್ತೇ ಕೊಂಡಾಡ್ತಿದೆ. ಇವತ್ತು ನೋಡಿ, ಕರೋನಾ ಇಡೀ ಜಗತ್ತಿನಲ್ಲಿ ಪ್ರಮುಖ ಎಲ್ಲಾ ದೇಶಗಳಿಗೆ ಬಂತು ಕರೋನಾ. ಆದರೆ ಅದನ್ನ 140 ಕೋಟಿ ಜನಸಂಖ್ಯೆ ಇರುವಂತಹ ಭಾರತ ದೇಶದಲ್ಲಿ ಅದನ್ನು ನಿಯಂತ್ರಣ ಮಾಡುವಂತ ಕೆಲಸ ಇವತ್ತು ಯಾರಾದರೂ ಮಾಡಿದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನೋಡಿ, ನೀವು ಮಾಸ್ಕ್ ಹಾಕೊಂಡಿಲ್ಲ, ನಾವು ಮಾಸ್ಕ್ ಹಾಕೊಂಡಿಲ್ಲ. ಇದಕ್ಕೆ ಕಾರಣ, ಈ ಸುರಕ್ಷತೆ ಕಾರಣ ಯಾರು? ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಇಡೀ ದೇಶದ 140 ಕೋಟಿ ಜನರಿಗೆ ಇವತ್ತು ಉಚಿತವಾಗಿ ಲಸಿಕೆಯನ್ನು ಕೊಟ್ಟಲ್ಲ, ಅದರಿಂದ ಇವತ್ತು ಕೊರೋನಾ ನಿಯಂತ್ರಣ ಬಂದಿದೆ. ಆ ಹಿನ್ನೆಲೆಯಲ್ಲಿ ಅಂತ ಒಬ್ಬ ದಕ್ಷ ಪ್ರಧಾನಮಂತ್ರಿ ಇದ್ರೆ ಯಾವ ರೀತಿ ಆಗಬಹುದು ಅನ್ನೋದು ಇವತ್ತು ಭಾರತ ದೇಶದ ಉದಾಹರಣೆ. ಒಂದು ಮಾತನ್ನು ಹೇಳ್ತೇನೆ, ಪಕ್ಕದಲ್ಲಿ ಶ್ರೀಲಂಕಾ ಆರ್ಥಿಕ ಪರಿಸ್ಥಿತಿ ಕುಸುವಾಗಿದೆ, ಇನ್ನೊಂದು ಪಕ್ಕದಲ್ಲಿ ರಾಷ್ಟ್ರ ಪಾಕಿಸ್ತಾನ ಆರ್ಥಿಕ ಪರಿಸ್ಥಿತಿ ಕುಸುವಾಗಿದೆ. ಇವತ್ತು ಪಾಕಿಸ್ತಾನ ಮೊನ್ನೆ ಪತ್ರಿಕೆಯಲ್ಲಿ ಬಂದಿತ್ತು, ಪತ್ರಿಕೆಯಲ್ಲಿ ಅಲ್ಲಿಯ ಪಾಕಿಸ್ತಾನದ ಒಬ್ಬ ನಾಗರಿಕ ಹೇಳ್ತಾನೆ, ಪತ್ರಿಕೆಯ ಸ್ಟೇಟ್ಮೆಂಟ್ ಕೊಟ್ಟು ಹೇಳ್ತಾನೆ, ಟಿವಿಯಲ್ಲಿ ಬೈಟ್ ಕೊಟ್ಟು ಹೇಳ್ತಾನೆ, ಇವತ್ತು ಪಾಕಿಸ್ತಾನ ಅಧೋಗತಿ ಹೋಗಿದೆ, ನಮಗೆ ಯಾರೂ ನಾಯಕರಿಲ್ಲ, ಇವತ್ತು ಮೋದಿ ಅಂತ ನಾಯಕರು ಪಾಕಿಸ್ತಾನಕ್ಕೆ ಬೇಕು ಅನ್ನುವಂತ ಮಾತನ್ನ ಅಲ್ಲಿಯ ಜನ ಹೇಳ್ತಾರೆ. ಇದು ಮೋದಿ ಅವರ ನಾಯಕತ್ವ. ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಮೋದಿ ಅವರ ನಾಯಕತ್ವಕ್ಕೆ ಒಂದು ಗೌರವ ಇದೆ. ಭಾರತ ದೇಶಕ್ಕೆ ಇವತ್ತು ಸ್ವಾಭಿಮಾನ, ನಮ್ಮ ಸಂಸ್ಕೃತಿ ಪರಂಪರೆ, ಇವತ್ತು ಭಾರತ ದೇಶ ವಿಶ್ವ ಗುರು ಆಗಲಿಕ್ಕೆ ಇವತ್ತು ಯಾರಾದರೂ ಕಾಣಿದ್ರೆ ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅನ್ನೋ ಮಾತನ್ನು ಸಂದರ್ಭ ಹೇಳ್ತೀನಿ. ಅದೇ ರೀತಿ ಇವತ್ತು ಅವರ ಯೋಜನೆಗಳು ಜನಸಾಮಾನ್ಯ ತಲುಪಿವೆ, ಅವರ ಒಂದು ಆರ್ಥಿಕ ನೀತಿ ಜನಸಾಮಾನ್ಯ ತಲುಪಿದೆ, ಇಡೀ ಜಗತ್ತಿಗೆ ತಲುಪಿದೆ.
ಎಲ್ಲಿವರೆಗೆ ಅಂದ್ರೆ ಇವತ್ತು ಆರ್ಥಿಕ ಪ್ರಗತಿಯಲ್ಲಿ ಇವತ್ತು ಇಡೀ ಜಗತ್ತಿನಲ್ಲೇ ನಂಬರ್ 5 ಸ್ಥಾನದಲ್ಲಿ ಭಾರತ ದೇಶದ 5ನೇ ಸ್ಥಾನದಲ್ಲಿ ಭಾರತ. ಇನ್ನು ಬಹುಶಃ ಇನ್ನೊಂದು 4-5 ವರ್ಷಗಳಲ್ಲಿ 3ನೇ ಸ್ಥಾನ, ಇನ್ನೊಂದು 10 ವರ್ಷದಲ್ಲಿ ಇಡೀ ಜಗತ್ತಿನಲ್ಲಿ ನಂಬರ್ 1 ಸ್ಥಾನದಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತ ದೇಶ ಇರ್ತದೆ. ಭಾರತ ದೇಶ ಇದು ಭಾರತ ದೇಶ ಇವತ್ತು ಮೋದಿಜಿಯವರ ನಾಯಕತ್ವದಲ್ಲಿ ಮಾಡಿದಂತ ಒಂದು ಸಾಧನೆ ಅನ್ನುವಂತ ಮಾತು ಹೇಳ್ತೀರಿ. ಇತ್ತೀಚೆಗೆ ಒಂದು ಸಮೀಕ್ಷೆ ಬಂದಿತ್ತು ಇಡೀ ಜಗತ್ತಿನಲ್ಲಿ. ಆ ಸಮೀಕ್ಷೆಯಲ್ಲಿ ಇಡೀ ಜಗತ್ತಿನ ಜನಪ್ರಿಯ ನಾಯಕರಲ್ಲಿ ಯಾರು ಅಂತಂದಾಗ ನಂಬರ್ 1 ಸ್ಥಾನದಲ್ಲಿ ಯಾರಿದ್ದಾರೆ? ನರೇಂದ್ರ ಮೋದಿಯವರು ಇದ್ದಾರೆ. ನರೇಂದ್ರ ಮೋದಿಯವರು, ಇದು ನರೇಂದ್ರ ಮೋದಿಯವರ ವ್ಯಕ್ತಿತ್ವ. ಅಂತ ನಾಯಕತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಲಾಢ್ಯವಾಗಿ ಬೆಳೀತದೆ. ಇನ್ನೊಂದು, ಇವತ್ತು ಅಮಿತ್ ಶಾ ಅವರು ಇಲ್ಲಿ ಬಂದಿದ್ದಾರೆ. ಅವರ ದಕ್ಷ ಆಡಳಿತ, ಅವರು ಗೃಹ ಮಂತ್ರಿಯಾಗಿ ಮಾಡುವಂತಹ ಸಾಧನೆಗಳು ಇಡೀ ದೇಶದಲ್ಲಿ ಶಾಂತಿ ವ್ಯವಸ್ಥೆ ನೆಲೆಸಿದೆ. ಜಮ್ಮು ಕಾಶ್ಮೀರ ಬಗ್ಗೆ ಬಹಳ ಮಾತಾಡ್ತೀವಿ ನಾವೆಲ್ಲರೂ, ಜಮ್ಮು ಕಾಶ್ಮೀರ ಬಗ್ಗೆ. ಆದ್ರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹೊಡೆದಾಕಿ ಇವತ್ತು ಒಂದು ಪ್ರವಾಸಿ ತಾಣವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳಲಿಕ್ಕೆ ಕಾರ್ಯಕರ್ತರು ಯಾರಾಗಿದ್ರೆ ಮಾನ್ಯ ಅಮಿತ್ ಶಾಜಿ ಅವರು ಅಂತ ಮಾತಾಡ್ತೀನಿ. ಅಮಿತ್ ಶಾಜಿ ಅವರು ಆರ್ಟಿಕಲ್ 370 ಅದನ್ನು ತೆಗೆದು ಹಾಕಬೇಕಂತ ಹೇಳಿ ಮೊದಲಿಂದ ನಾಗರಿಕರ ಒಂದು ಬೇಡಿಕೆ ಇತ್ತು. ಭಾರತೀಯ ಜನತಾ ಪಾರ್ಟಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ನಾವು ಹೇಳಿದ್ವಿ. ಆದ್ರೆ ಆ ಆರ್ಟಿಕಲ್ 370 ವಿಶೇಷ ಸ್ಥಾನಮಾನ ಜಮ್ಮು ಕಾಶ್ಮೀರಕ್ಕೆ ಅದನ್ನು ತೆಗೆದು ಹಾಕುವಂತ ಒಂದು ಗಂಡಸ್ತನದ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಅಮಿತ್ ಶಾಜಿ ಅವರು. ಇದು ಭಾರತೀಯ ಜನತಾ ಪಾರ್ಟಿ. ಹೀಗಾಗಿ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದು ಶಾಂತಿ ನೆಲೆಸಿದೆ. ಇಡೀ ದೇಶದಲ್ಲಿ ಭಯೋತ್ಪಾದನೆ ಹೋಗಿದೆ. ಇದು ಭಾರತ ದೇಶ, ಭಾರತೀಯ ಜನತಾ ಪಾರ್ಟಿಯ ಸಾಧನೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ಕರ್ನಾಟಕದಲ್ಲಿ ಹಿಂದೆ ಯಡಿಯೂರಪ್ಪನವರು ರೈತ ಹೋರಾಟಗಾರರಾಗಿ ಇಡೀ ಒಂದು ಕರ್ನಾಟಕದಲ್ಲಿ ಒಂದು ಬದಲಾವಣೆ ತರುವಂತ ಕೆಲಸವನ್ನ ಇವತ್ತು ಈ ಒಂದು ನಾಡಿನಲ್ಲಿ ಮಾಡಿದ್ರೆ ಅದು ಮಾನ್ಯ BS ಯಡಿಯೂರಪ್ಪನವರು ಅನ್ನುವಂತ ಮಾತು ಹೇಳ್ತೀನಿ. ಸಾಲ ಮನ್ನಾ ಇರ್ಬೋದು, ರೈತರು ಬರುವಂತ ನಿರ್ಧಾರಗಳು. ಈಗ ಇವತ್ತಿನ ಮುಖ್ಯಮಂತ್ರಿ ಅಂತ ಬಸವರಾಜ ಬೊಮ್ಮಾಯಿ ಅವರ ಹಲವಾರು ಯೋಜನೆಗಳು, ಅದರಲ್ಲಿ SC ST ಜನಾಂಗದವರಿಗೆ ಮೀಸಲಾತಿ ಹೆಚ್ಚಳ ಮಾಡುವಂತದ್ದು ಒಂದು ಐತಿಹಾಸಿಕ ದಾಖಲೆ ಎನ್ನುವಂತ ಮಾತಾಡಿದ್ರೆ ಐತಿಹಾಸಿಕ ದಾಖಲೆ ಯಾರೂ ಮಾಡುವಂತದ್ದು. ಇವತ್ತು ಕರ್ನಾಟಕದಲ್ಲಾಗಿ ದೇಶದಲ್ಲಾಗಿ ಯಾವಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತದೆ ಒಂದು ಬದಲಾವಣೆ ಬಂದಿದೆ, ಅಭಿವೃದ್ಧಿಯ ಬೇಗ ಹೆಚ್ಚಾಗಿದೆ ಅನ್ನುವಂತ ಮಾತ್ರ ಹೇಳ್ತೀನಿ. ಇವತ್ತು ನಾನು ಹಿಂದೆ ಎಲ್ಲ ಇಲ್ಲಿ ನೀರಾವರಿಸಿದ್ದಾಗ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಪ್ರವಾಸ ಮಾಡಿದ್ದೇನೆ. 20 ವರ್ಷ ಹಿಂದೆ, 15-20 ವರ್ಷ ಹಿಂದೆ ಅವಾಗ ಇಲ್ಲಿ ರಸ್ತೆಗಳಿರಲಿಲ್ಲ, ಅಡ್ಡಾಡಲಿಕ್ಕೆ ಸರಿಯಾದಂತ ರಸ್ತೆಗಳಿರಲಿಲ್ಲ. ಅಂತದ್ದು ಇವತ್ತು ಬಿಜೆಪಿ ಸರ್ಕಾರ ಬಂದ ಮೇಲೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಬಂದ ಮೇಲೆ ಇವತ್ತು ಇಡೀ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ, ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಕಡೆ ರಸ್ತೆಗಳು ಸುಧಾರಣೆ ಆಗಿದ್ದಾವೆ. ನ್ಯಾಷನಲ್ ಹೈವೇಸ್, ಸ್ಟೇಟ್ ಹೈವೇಸ್ ಒಂದು ಬದಲಾವಣೆ ಆಗಿದ್ರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರಣ. ಆ ಹಿನ್ನೆಲೆಯಲ್ಲಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಇದರಿಂದ ಒಂದು ಅಭಿವೃದ್ಧಿಯ ಬೇಗ ಜಾಸ್ತಿ ಆಗಿದೆ. ಅದಕ್ಕಾಗಿ ಈ ವಿಜಯ ಸಂಕಲ್ಪ ಯಾತ್ರೆ ಮುಖಾಂತರ ನರೇಂದ್ರ ಮೋದಿ ಅವರ ಸಾಧನೆಗಳನ್ನ ಮತ್ತು ರಾಜ್ಯದಲ್ಲಿರುವಂತಹ ಬಿಜೆಪಿಯ ಸರ್ಕಾರದ ಸಾಧನೆಗಳನ್ನ, ಪ್ರಗತಿ ಯಾತ್ರೆ ಇದರ ಮುಖಾಂತರ ಇಲ್ಲಿ ಬಸವಣ್ಣವರ ಕರ್ಮಭೂಮಿ ಇಲ್ಲಿಂದ ನಾವು ಪ್ರಾರಂಭ ಆಗಿದೆ. ಒಂದು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಅವರು ಈ ದೇಶವನ್ನ 70 ವರ್ಷ ಆಡಳಿತ ಮಾಡಿದ್ರು. 70 ವರ್ಷ ದೇಶದಲ್ಲಿ ಬದಲಾವಣೆ ಇಲ್ಲ, ಅಭಿವೃದ್ಧಿ ಇಲ್ಲ. ಆದ್ರೆ ಇವತ್ತು ಅವರು ಭರವಸೆ ಪತ್ರ ಬಂದ್ರೆ ಗ್ಯಾರಂಟಿ ಅಂತ ಗ್ಯಾರಂಟಿ ಕಾರ್ಡ್ ಕೂಡ ಹಾಕ್ತಾರೆ. ನಾನು ಹೇಳ್ತೀನಿ ಕಾಂಗ್ರೆಸ್ ಅವರಿಗೆ, ನೀವು ಇಡೀ ದೇಶದಲ್ಲಿ ಧೂಳಿಪಟಾಗಿ ಮನೆ ಹೊಟ್ಟಿರಿ, ಮನೆ ಈಶಾನ್ಯ ರಾಜ್ಯದ ಫಲಿತಾಂಶ ಬಂತು. ಎಲ್ಲಿಯೂ ಒಂದು ಅಡ್ರೆಸ್ ಇಲ್ಲ ಕಾಂಗ್ರೆಸ್, ಇಡೀ ದೇಶದಲ್ಲಿ ಅಡ್ರೆಸ್ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಐಸೂರಿನಲ್ಲಿದೆ. ಈ ಚುನಾವಣೆ ನಂತರ ಇವತ್ತು ಅದರ ಅಂತ್ಯ ಯಾತ್ರೆ ಸ್ಟಾರ್ಟ್ ಆಗ್ತದೆ. ಕಾಂಗ್ರೆಸ್ನ ಅಂತ್ಯ ಯಾತ್ರೆ. ನೀವು ಅಧಿಕಾರಕ್ಕೆ ಬರೋದೇ ಗ್ಯಾರಂಟಿ ಇಲ್ಲ, ಇನ್ನು ನೀವು ಜನರಿಗೆ ಗ್ಯಾರಂಟಿ ಕಾರ್ಡ್ ಏನು ಕೊಡ್ತೀರಿ ಅನ್ನೋಂತ ಪ್ರಶ್ನೆಯನ್ನ ಕೇಳ್ತೀನಿ. ಗ್ಯಾರಂಟಿ ಕಾರ್ಡ್ ಅಂತೇಳಿ. ಹಾಗಾದ್ರೆ ಹಿಂದೆ ಸಿದ್ದರಾಮಯ್ಯ ಅಧಿಕಾರ ಇದ್ದಾಗ ಅದ್ಯಾಕೆ ಮಾಡಲಿಲ್ಲ? ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾಕೆ ಮಾಡಲಿಲ್ಲ? ಆ ಹಿಂದೆ ಹೇಳ್ತೀನಿ, ಇವರು ಜನ ಕಾಂಗ್ರೆಸ್ ನಂಬುವಂತ ಪರಿಸ್ಥಿತಿ ಇಲ್ಲ. ಜನರನ್ನ ಮನೆಗೆ ಕಳಿಸಲಿಕ್ಕೆ, ಜನರು ಕಾಂಗ್ರೆಸ್ ಮನೆಗೆ ಕಳಿಸಲಿಕ್ಕೆ ಇವತ್ತು ಜನ ರೆಡಿ ಆಗಿದ್ರ. ಭಾರತೀಯ ಜನತಾ ಪಾರ್ಟಿ ನಾವೊಂದು ಹೇಳ್ತೀವಿ, 2023 ಚುನಾವಣೆಯಲ್ಲಿ ನಾನು ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ, ಸೂರ್ಯ ಚಂದ್ರ ಇದು ಎಷ್ಟು ಇದೆಯಲ್ಲ ಅಷ್ಟೇ ನಾನು ಹೇಳ್ತೀನಿ. ಇವತ್ತು 2023ರಲ್ಲಿ
ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತಕ್ಕೆ ಮತ್ತೆ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅನ್ನುವಂತ ಮಾತಾಡ್ತೀವಿ, ನಿಶ್ಚಿತ. ಆ ಹಿನ್ನೆಲೆಯಲ್ಲಿ ಇವತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇಲ್ಲಿ ಚಾಲನೆ ಸಿಕ್ಕಿದ್ರಿಂದ ನಮಗೆಲ್ಲ ಬಹಳ ಖುಷಿ ತಂದ್ರೆ ಅವರ ಮಾರ್ಗದರ್ಶನ, ನರೇಂದ್ರ ಮೋದಿ ಅವರ ನಾಯಕತ್ವ, ನಡ್ಡಾಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಹೆಮ್ಮರವಾಗಿ ಬಂದಿದೆ. ಇದರ ಬರುವಂತಹ ಚುನಾವಣೆಗಳಲ್ಲಿ ಯಾವ ರೀತಿ ಬಸವ ಕಲ್ಯಾಣದಲ್ಲಿ ಜೈಬೇರ್ ಮಾಡಿಸಿದ್ರಿ, ಬೀದರ್ದ ಎಲ್ಲಾ ಕ್ಷೇತ್ರದಲ್ಲಿ ಮುಂದುವರೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಬರಬೇಕು. ಭಾರತೀಯ ಜನತಾ ಪಾರ್ಟಿ ಆ ಹಿನ್ನೆಲೆಯಲ್ಲಿ ಇಲ್ಲಿ ಶಾಸಕರು, ಲೋಕಸಭಾ ಸದಸ್ಯರು ಉತ್ತಮವಾಗಿ ಕೆಲಸ ಮಾಡ್ತಾರೆ. ಆ ಪರಂಪರೆಯನ್ನು ಮುಂದುವರಿಸಿ ಅಂತ ಹೇಳಿ ಹೇಳ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. इस बशेश्वर के कर्मभूमि में सबका साथ, सबका विकास, सबका विश्वास जो बशेश्वर के तत्व थे, अनुभव मंडप में जो चिंतन चल रहा था, पहली पार्लियामेंट, देश के इतिहास की पहली पार्लियामेंट अनुभव भवन ने अनुभव मंडप और बशेश्वर में यहाँ पे सबका साथ, सबका विकास और सबका विश्वास देश में मोदी जी के साथ साथ हमारे राज्य में माननीय बीएस येडियुरप्पा जी की सरकार जब जब आई है, सभी को न्याय देने का काम, बशेश्वर के विचारों को रुजू करने का काम माननीय बीएस येडियुरप्पा जी ने किया है। और आज जो भव्य मंडप हम देख रहे हैं, बाजू में एक प्रतीक देख रहे हैं, ये किसकी देन है तो माननीय बीएस येडियुरप्पा जी ने अपने कार्यकाल में बसव कल्याण में 600 से ज्यादा करोड़ रुपए अनुदान देकर इसका विकास के हमको दिए हैं। इसलिए मैं बीएस येडियुरप्पा जी को अनुरोध करता हूं कि हम हमारी सभा को संबोधित करें। ಒಕ್ಕಿನ ಮನುಷ್ಯ, ದೇಶದ್ರೋಹಿಗಳಿಗೆ ಸಿಂಹ ಸ್ವಪ್ನವಾಗಿರುವಂತ ನಮ್ಮ ದೇಶದ ಗೃಹ ಸಚಿವರಾದಂತ ಅಮಿತ್ ಶಾ ಜಿ ಅವರೇ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ, ಅಧ್ಯಕ್ಷರಾದಂತ ನಳಿನ್ ಕುಮಾರ್ ಕಟೀಲ್ ಅವರೇ, ಮಾನ್ಯ ಜಗದೀಶ್ ಶೆಟ್ಟರ್, ಶ್ರೀರಾಮುಲು ಅವರೇ, ಪ್ರಭುಚರಣ ಅವರೇ, ಭಗವಂತ ಖೂಬಾ ಅವರೇ, ಉಮೇಶ್ ಯಾದವ್ ಅವರೇ, ಡಿ.ಕೆ. ಅರುಣ್ ಅವರೇ, ಈ ಭಾಗದ ಜನಪ್ರಿಯ ನಾಯಕರು, ನನ್ನ ಆತ್ಮೀಯವಾದಂತ ಕೋಳಿ ಸಮಾಜದ ಪ್ರಮುಖರಾದಂತ ಪ್ರಭು ಬಾಬುರಾವ್ ಚುಂಚುನ್ಸೂರ್ ಅವರೇ, ಹಿರಿಯರಾದಂತ ಮಾಲಿಕ ಗುತ್ತೇದಾರ್ ಅವರೇ, ದತ್ತಾತ್ರೇಯ ಪಾಟೀಲ್ ರೇ, ರಾಜ್ಕುಮಾರ್ ಪಾಟೀಲ್ ರೇ, ಮಾರುತಿರಾವ್ ಮುಳೆ ಅವರೇ, ರವಿಕುಮಾರ್ ಅವರೇ, ರಘುನಾಥ್ ಮಲ್ಕಾಪುರ ಅವರೇ, ರಾಜ್ಯಾದ್ಯಂತ 2 ರಥಯಾತ್ರೆ ಪ್ರಾರಂಭವಾಗಿದೆ. ಮಲೆ ಮಹದೇಶ್ವರರ ಸ್ಥಾನದಿಂದ ಬೆಳಗಾಂ ಜಿಲ್ಲೆ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನ ಹುತಾತ್ಮ ಸ್ಥಳದಿಂದ ಇವತ್ತು ಅಮಿತ್ ಶಾ ಜಿ ಅವರು ಬಸವ ಕಲ್ಯಾಣದಿಂದ 2ನೇ ರಥಯಾತ್ರೆ ಪ್ರಾರಂಭ ಮಾಡಕ್ಕೆ ಬಂದಿದ್ದಾರೆ. ಈ ರಥಯಾತ್ರೆ 224 ಕ್ಷೇತ್ರಗಳಿಗೆ ಭೇಟಿ ನೀಡಿ 8,000 ಕಿಲೋಮೀಟರ್ ಉದ್ದ ಪ್ರವಾಸ ಮಾಡಿ ದಾವಣಗೆರೆಯಲ್ಲಿ 4 ರಥ ಸೇರಿ 25 ಮಾರ್ಚ್ ಭಾರಿ ಬೃಹತ್ ಸಭೆ ನಡೆಯಲಿದೆ. ಆ ಕಾರ್ಯಕ್ರಮದಲ್ಲಿ ನಾವು ವಿನಂತಿಯನ್ನು ಮಾಡಿದ್ದೇವೆ. ರಾಷ್ಟ್ರ ಮೆಚ್ಚಿರುವಂತಹ ಮಹಾನ್ ನಾಯಕ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಂದು ಆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹೇಳಿದ್ದೇವೆ. ಅವರು ಒಪ್ಪಿಕೊಂಡಿದ್ದಾರೆ. ಬಂಧುಗಳೇ, ಬಹಳ ಮಾತನಾಡುವಂತ ಅಗತ್ಯ ಇಲ್ಲ. ನಾನು ಒಂದೇ ಒಂದು ಮಾತು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಸವ ಕಲ್ಯಾಣ ಹೇಗಿತ್ತು,
ಇವತ್ತು ಹೇಗಾಗಿದೆ, ಸಾವಿರಾರು ಕೋಟಿ ರೂಪಾಯಿನ ಮಂಜೂರು ಮಾಡಿಸಿ ಈ ಬಸವಣ್ಣನವರ ಪುಣ್ಯಭೂಮಿನ ಅಭಿವೃದ್ಧಿ ಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಸೇರಿ ಮಾಡಿದ್ದೇವೆ. ಅದರ ಪರಿಣಾಮ ಇವತ್ತು ಬಸವ ಕಲ್ಯಾಣದ ಚಿತ್ರ ಬದಲಾವಣೆ ಆಗಿರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಾ. ಬಂಧುಗಳೇ, ಇವತ್ತು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ 140ಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಂತದ್ದು ನಿಶ್ಚಿತ. ಸೂರ್ಯ ಚಂದ್ರನಿಷ್ಟು ಸತ್ಯನೋ ಅಷ್ಟೇ ಸತ್ಯ. ಅದಕ್ಕೆ ನಿಮ್ಮ ಆಶೀರ್ವಾದ, ಬೆಂಬಲ ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಕಾಂಗ್ರೆಸ್ನವರು ಹಣದ ಬಲ, ಹೆಂಡದ ಬಲ, ತೋಳ ಬಲ, ಅಧಿಕಾರ ಬಲ, ಜಾತಿಯ ವಿಶ್ವೀಜ ಬಿತ್ತಿ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಇದು ನಿಮ್ಮ ತಿರುಕನ ಕನಸು. ಯಡಿಯೂರಪ್ಪ ಚುನಾವಣೆಗೆ ನಿಲ್ಲಲ್ಲ ಅಂತ ಮಾತ್ರ ಹೇಳಿರುವಂತಹದ್ದು. ನನ್ನ ವೀರಶೈವ ಸಮಾಜದ ಬಂಧುಗಳಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಕಾಂಗ್ರೆಸ್ನವರ ಅಪಪ್ರಚಾರಕ್ಕೆ ತಾವು ಬಲಿಯಾಗುವಂತ ಅಗತ್ಯ ಇಲ್ಲ. ನಾನೇ ಸ್ವತಃ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ದು. ನಾನೇ ಸ್ವತಃ ಮುಂದಿನ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದಂತದ್ದು. ಮುಂದಿನ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ರೆ ನನ್ನೆಲ್ಲ ಸಮಯವನ್ನ ರಾಜ್ಯದ ಉದ್ದಗಲಕ್ಕೆ ಓಡಾಟ ಮಾಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿ ಸರ್ಕಾರನ ತರುವಂತದ್ದು ಸೂರ್ಯ ಚಂದ್ರದ ಸತ್ಯನೋ ಅಷ್ಟೇ ಸತ್ಯ. ನಾನು ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕೇವಲ ಇನ್ನು 2.5-3 ತಿಂಗಳು ಮಾತ್ರ ಸಮಯ ಇರುವಂತಹದ್ದು. ದಯಮಾಡಿ ಸಮಯ ಕೊಡಿ. ಮನೆ ಮನೆಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮಗಳನ್ನ, ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಂತಹ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ತಿಳಿಸಿ ಜನರ ಮನವೊಲಿಸುವಂತ ಕೆಲಸ ಮಾಡಬೇಕು. ನಮ್ಮ ತಾಯಿಯಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತಾವು ಸೇರಿದ್ದೀರಾ. ತಾಯಿ, ನಾನು ನಿಮ್ಮನ್ನು ಕೇಳ್ತೇನೆ, ನಾನು ಹಿಂದೆ ನಿಮ್ಮ ಮನೆಯಲ್ಲಿ ಹುಟ್ಟುವಂತ ಹೆಣ್ಣು ಮಗಳು ಕಣ್ಣೀರಾಗಬಾರ್ದು ಅಂತ ಭಾಗ್ಯಲಕ್ಷ್ಮಿ ಯೋಜನೆ ತಂದದ್ದು ನಾನೇ ತಾನೆ. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ಕೊಡುವಂತದ್ದು ಪ್ರಾರಂಭ ಮಾಡುವುದು ನಾವೇ ತಾನೆ. ಸಂಕಷ್ಟದಲ್ಲಿರುವಂತಹ ರೈತನ ಪಂಪ್ ಸೆಟ್ಗೆ ಉಚಿತವಾಗಿ ವಿದ್ಯುತ್ ಕೊಡುವಂತ ತೀರ್ಮಾನ ತಗೊಂಡಿದ್ದು ನಾವೇ ತಾನೆ. ಈ ದೇಶಕ್ಕೆ ಅನ್ನ ಕೊಡುವಂತ ಅನ್ನದಾತ ರೈತ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅನ್ನೋದ ಕನಸು ನಮ್ದು. ಅಮಿತ್ ಶಾಜಿಯವರು ಬಂದಿದ್ದಾರೆ, ಉಕ್ಕಿನ ಮನುಷ್ಯ ಬಂದಿದ್ದಾರೆ. ಬರುವಂತ ದಿವಸಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾಜಿಯವರ ಪ್ರವಾಸದ ಪರಿಣಾಮ ಕರ್ನಾಟಕದಲ್ಲಿ 140ಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತಹದ್ದು ಸೂರ್ಯ ಚಂದ್ರದ ಹೆಚ್ಚು ಸತ್ಯನೋ ಅಷ್ಟೇ ಸತ್ಯ. ಅದಕ್ಕೆ ನಿಮ್ಮ ಸಹಕಾರ, ಬೆಂಬಲ ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, ಬಹಳ ಹೊತ್ತು ಮಾತನಾಡುವಂತ ಅಗತ್ಯ ಇಲ್ಲ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ದಯಮಾಡಿ ಮನೆ ಮನೆಗೆ ಹೋಗಿ ನಾನು ಕೇಳ್ತೇನೆ, ನಿಮ್ಮನ್ನ ಯಾವುದಾದ್ರೂ ಒಂದು ಮನೆಗೆ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮ, ರಾಜ್ಯ ಸರ್ಕಾರದ ಬೊಮ್ಮಾಯಿಯವರ ಕಾರ್ಯಕ್ರಮ ತಲುಪಿಲ್ಲ ಅನ್ನೋದ ಒಂದು ಮನೆ ತೋರಿಸಿ ನೀವು ನೋಡೋಣ. ಒಂದು ಮನೆ ತೋರಿಸಿ ನೋಡೋಣ. ಒಂದಲ್ಲ ಒಂದು ರೀತಿ ಎಲ್ಲ ರೀತಿಯ ಸವಲತ್ತುಗಳನ್ನ ಪ್ರತಿ ಮನೆಗೆ ಕೊಟ್ಟಿರುವಂತದ್ದು ಭಾರತೀಯ ಜನತಾ ಪಾರ್ಟಿ. ಆದ್ರಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದ ಮೊಹಲ್ಲಾಗಳಿಗೆ ಹೋಗಿ ಇತ್ತೀಚೆಗೆ ಬಸವರಾಜ ಬೊಮ್ಮಾಯಿ ಅವರು ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ದಾರೆ. ಇದನ್ನು ಅವರಿಗೆ ಮನವರಿಕೆ ಮಾಡಿ ಅವರಿಗೆ ಆಶೀರ್ವಾದ ಪಡೆಯೋಕ್ಕೆ ನಾವು ಮಾಡಬೇಕಾಗಿದೆ. ಯಡಿಯೂರಪ್ಪನವರೇ, ಇನ್ನು 2 ತಿಂಗಳು, 2.5 ತಿಂಗಳು ನಮ್ಮ ಮನೆ ಸೇರೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಅಧಿಕಾರಕ್ಕೆ ತರಕ್ಕೋಸ್ಕರ ಈ ಭಾಗದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರ ಗೆಲ್ಲಕ್ಕೋಸ್ಕರ ನಾವು ತಯಾರಿದ್ದೇವೆ ಅನ್ನೋದನ್ನ ಕೈ ಎತ್ತಿ ನೋಡೋಣ ಒಂದ್ಸಾರಿ. ಆ ಕೆಲಸವನ್ನ ನೀವು ಮಾಡಿದ್ರೆ 100ಕ್ಕೆ 100 ಯಾವುದೇ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರಕ್ಕೆ ಬರಕ್ಕೆ ತಡೆಯಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೆ ನಾವೆಲ್ಲ ಬರ್ತೇವೆ. ನೀವು ಎಲ್ಲಿಗೆ ಕರೀತೀರ ಅಲ್ಲಿಗೆ ಬರ್ತೇವೆ. ಮನೆ ಸೇರೋ ಪ್ರಶ್ನೆ ಇಲ್ಲ.
ನೀವು ಸಹ ಮನೆ ಸೇರಿದ್ದೇನೆ ಪಕ್ಷವನ್ನು ಬಲಪಡಿಸಿ. ಯಾರು ಈಗಾಗಲೇ ನಾನು ಮುಖ್ಯಮಂತ್ರಿ ತಿರುಕನ ಕನಸು ಕಾಣ್ತಾ ಇದ್ದಾರೋ ಅದು ತಿರುಕನ ಕನಸೇ ಬರ್ತದ್ದು, ಕಾರ್ಯರೂಪಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಸುಳ್ಳು ಭರವಸೆಯನ್ನು ಕೊಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ನೀವು ಅಧಿಕಾರದಲ್ಲಿದ್ದಾಗ ಯಾವುದನ್ನು ಮಾಡಲಿಲ್ಲ, ಆದ್ರೆ ಇವತ್ತು ಸುಳ್ಳು ಭರವಸೆಯನ್ನು ಕೊಟ್ಟು ಮೋಸ ಮಾಡುವಂತ ಹೊರಟಿರುವಂತ ಕಾಂಗ್ರೆಸ್ಸಿನ ಮುಖಂಡರಿಗೆ, ನಮ್ಮ ತಾಯಿಯಂದರು, ನಮ್ಮ ಅಣ್ಣ ತಮ್ಮಂದರು, ನಮ್ಮ ಬಂಧು ಬಳಗದವರು ಸರಿಯಾದ ಉತ್ತರವನ್ನು ಕೊಡೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿನ ಕರ್ನಾಟಕ ರಾಜ್ಯ ಅಧಿಕಾರಕ್ಕೆ ತರಬೇಕು ಅಂತೇಳಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಮತ್ತೊಮ್ಮೆ ನಾವೆಲ್ಲ ಈ ಭಾಗಕ್ಕೆ ಬರೋರಿದ್ದೇವೆ, ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ನಮ್ಮ ಮೇಲೆ ಇರಬೇಕು, ಪಕ್ಷದ ಮೇಲೆ ಇರಬೇಕು ಅಂತ ಹೇಳ್ತಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತ ನನ್ನ ಅಣ್ಣ ತಮ್ಮಂದರಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲೆ ಮುಖಂಡರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಬರೋ ಭಾರತ್ ಮಾತಾ ಕಿ. ಕೈ ಎತ್ತಿ ಹೇಳಬೇಕಾ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ ಭಾರತ್ ಮಾತಾ ಕಿ. ವಂದೇ ವಂದೇ ಭಾರತ್ ಮಾತಾ ಕಿ. धन्यवाद बी.एस. येडियुरप्पा जी को। अब राज्य के जनप्रिय मुख्यमंत्री माननीय बसवराज बोम्मई जी से अनुरोध करता हूं कि सभा को संबोधित करें। ಎಲ್ಲರಿಗೂ ನಮಸ್ಕಾರ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಮ್ಮನ್ನೆಲ್ಲ ನೋಡಿ ಬಹಳಷ್ಟು ಸಂತೋಷ ಆಗಿದೆ. ಇದು ವಿಜಯ ಸಂಕಲ್ಪ ಯಾತ್ರೆಯನ್ನ ವಿಜಯ ಯಾತ್ರೆಯಾಗಿ ಪರಿವರ್ತನೆ ಮಾಡಲು ತಾವೆಲ್ಲರೂ ಸೇರಿ ಬಂದಿದ್ದೀರಿ ಅಂತ ಹೇಳಿ ಇದು ಒಂದು ದೊಡ್ಡ ಸಂಕೇತವನ್ನು ತಾವು ತೋರಿಸಿದ್ದೀರಿ ಇಡೀ ರಾಜ್ಯಕ್ಕೆ. ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದ್ಸತಿ ಜೋರಾಗಿ ಎರಡು ಕೈಗಳನ್ನ ಗಟ್ಟಿಯಾಗಿ ಹಿಡಿದು ಹೇಳಬೇಕು, ಬೋಲೋ ಭಾರತ್ ಮಾತಾ ಕಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಉಕ್ಕಿನ ಮನುಷ್ಯ ಅಮಿತ್ ಶಾ ಜಿ ಅವರಿಗೆ, ನಮ್ಮ ನಾಯಕರಂತ ಯಡಿಯೂರಪ್ಪಾಜಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಕೂತ್ಕೊಳ್ಳಪ್ಪ, ನನ್ಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ, ಸ್ವಲ್ಪ ಕೂತ್ಕೊಳ್ರಿ. ಎಲ್ಲ ಆತ್ಮೀಯ ಬಂಧುಗಳೇ, ವಿಜಯ ಸಂಕಲ್ಪ ಯಾತ್ರೆಯ ಚಾಲನೆಯನ್ನು ಕೊಡಲು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಬಹಳ ದಿನಗಳ ನಂತರ ಭಾರತದ ಅತ್ಯಂತ ಗಟ್ಟಿಯ ಗೃಹ ಸಚಿವರು, ಕಾಶ್ಮೀರನ ಭಾರತಕ್ಕೆ ಜೋಡಿಸಿರುವಂತಹ ಖ್ಯಾತಿ ಆಧುನಿಕ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನಂತರ ಅತ್ಯಂತ ಗಟ್ಟಿಯಾಗಿರುವಂತಹ ಗೃಹ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರೇ, ನಮ್ಮೆಲ್ಲರ ಅತ್ಯಂತ ನೆಚ್ಚಿನ ನಾಯಕರು, ಈ ರಾಜ್ಯ ಕಂಡಂತಹ ಜನಪರವಾಗಿರುವಂತಹ ಮುಖ್ಯಮಂತ್ರಿಗಳು, ಕರ್ನಾಟಕದ ಕಣ್ಮಣಿ, ಅಭಿವೃದ್ಧಿಯ ಹರಿಕಾರರು, ರೈತ ಹೋರಾಟಗಾರರಾದಂತಹ ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪ ಸಾಹೇಬ್ರೆ, ಹಾಗೂ ನಮ್ಮೆಲ್ಲರ ಕ್ರಿಯಾಶೀಲ ಅಧ್ಯಕ್ಷರು, ಪಕ್ಷವನ್ನು ಬಲಿಷ್ಠ ಕಟ್ಟಿರುವಂತಹ ನಮ್ಮ ನೆಚ್ಚಿನ ನಳಿನ್ ಕುಮಾರ್ ಕಟೀಲ್ ಅವರೇ, ಹಾಗೂ ಹಿಂದಿನ ಮುಖ್ಯಮಂತ್ರಿಗಳು, ಈ ಪಕ್ಷವನ್ನು ಕಟ್ಟಲು ಅವರದೇ ಆದಂತಹ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಆತ್ಮೀಯರಾದಂತಹ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಶ್ರೀಮತಿ ಡಿ.ಕೆ. ಅರುಣಾ ಅವರೇ, ಕೇಂದ್ರದ ಸಚಿವರು, ಈ ಜಿಲ್ಲೆಯನ್ನ, ಈ ಕ್ಷೇತ್ರವನ್ನು ಲೋಕಸಭೆಯಲ್ಲಿ ಪ್ರತಿನಿಧಿಸುವಂತಹ ಭಗವಂತ್ ಖೂಬಾ ಅವರೇ, ಮತ್ತೊಬ್ಬ ಲೋಕಸಭಾ ಸದಸ್ಯರಾದಂತಹ ಉಮೇಶ್ ಜಾಧವ್ ಅವರೇ, ಮತ್ತು ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಶರಣು ಸಲ್ಗಾರ್ ಅವರೇ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಎಸ್ಟಿ ಸಮುದಾಯದ ನಾಯಕರು, ಆತ್ಮೀಯರಾದಂತಹ ಶ್ರೀ ರಾಮ್ಲು ಅವರೇ, ಈ ಜಿಲ್ಲೆಯ ಸಚಿವರು,
ಆತ್ಮೀಯರು, ಬಂಜಾರ ಸಮುದಾಯದ ಹಿರಿಯ ನಾಯಕರಾದಂಥ ಶ್ರೀ ಪ್ರಭು ಚವ್ಹಾಣ್ ಅವರೇ ಮತ್ತು ಶಾಸಕ ಮಿತ್ರರಾದಂಥ ಶ್ರೀ ದತ್ತಾತ್ರೇಯ ಪಾಟೀಲ್ ರೇ, ರಾಜ್ಕುಮಾರ್ ಪಾಟೀಲ್ ರೇ, ಸುಭಾಷ್ ಗುತ್ತೇದಾರ್ ಅವರೇ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಹಾಗೂ ಕೋಳಿ ಸಮಾಜದ ಹಿರಿಯ ನಾಯಕರು, ನನ್ನ ಆತ್ಮೀಯರಾದಂಥ ಶ್ರೀ ಬಾಬುರಾವ್ ಚಿಂಚುಸೂರ್ ಅವರೇ, ರಘುನಾಥ್ ಮಲ್ಕಾಪುರಿ ಅವರೇ, ಸುನೀಲ್ ವಲ್ಲಾಪುರಿ ಅವರೇ, ರವಿಕುಮಾರ್ ಅವರೇ, ಸುಶೀಲ್ ನಮೋಶಿ ಅವರೇ, ಅಮರನಾಥ್ ಪಾಟೀಲ್ ರೇ ಹಾಗೂ ಮಾರಿತರಾವ್ ಮೂಳೆ ಅವರೇ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಹಿರಿಯರೇ, ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಚುನಾವಣೆ ಹತ್ರ ಬರ್ತಾ ಇದೆ. ಇವತ್ತು ಈ ದೇಶ, ಈ ನಾಡು ಇವೆರಡೂ ಕೂಡ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡ ಮೇಲೆ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಈ ದೇಶವನ್ನು ಮುನ್ನಡೆಸಿರುವಂತಹದ್ದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಒಂದು ಆತ್ಮಸ್ಥೈರ್ಯವನ್ನು ಕೊಟ್ಟು, ಅದಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟು, ಅದಕ್ಕೆ ಏನು ಬೇಕು ಎಲ್ಲ ಔಷಧಿ ಉಪಚಾರಗಳನ್ನು ಕೊಟ್ಟು, ಕೂಲಿಕಾರರಿಗೆ ಕೂಲಿ ಕೊಟ್ಟು, ಬಡವರಿಗೆ ಅನ್ನವನ್ನು ಕೊಟ್ಟು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ರೋಗ ಸಂಪೂರ್ಣವಾಗಿ ನಿಯಂತ್ರಣ ಮಾಡಲು ವ್ಯಾಕ್ಸಿನೇಷನ್ ಅನ್ನು ಕೊಟ್ಟಿರುವಂತಹ ಧೀಮಂತ ನಾಯಕರು ನರೇಂದ್ರ ಮೋದಿಜಿಯವರು. ಅದನ್ನು ಕಾರ್ಯಗತ ಮಾಡುವಂತಹ ಜವಾಬ್ದಾರಿ, ಕೋವಿಡಿನ ನಿರ್ವಹಣೆಯ ಜವಾಬ್ದಾರಿ ಸನ್ಮಾನ್ಯ ಅಮಿತ್ ಶಾ ಜಿಯವರು ಹೊತ್ತುಕೊಂಡಿದ್ದು, ನಿರಂತರವಾಗಿ ಎಲ್ಲ ರಾಜ್ಯಗಳ ಸಂಪರ್ಕದಲ್ಲಿದ್ದು ಅದನ್ನು ಸಮರ್ಪಕವಾಗಿ ಜನರಿಗೆ ತಲುಪುವಂತೆ ಮಾಡಿದ ಶ್ರೇಯಸ್ಸು ನಮ್ಮ ನಾಯಕರಾದಂತಹ ಅಮಿತ್ ಶಾ ಜಿಯವರಿಗೆ ಸೇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ಅದ ನಂತರ ಆರ್ಥಿಕ ಸ್ಥಿತಿಯನ್ನ ಸರಿದಾರಿಗೆ ತಂದು ದೇಶವನ್ನ ಬಲಿಷ್ಠ ಆರ್ಥಿಕ ಒಂದು ದೇಶವನ್ನ ಮಾಡಿ, ದೇಶ ವಿದೇಶಗಳಲ್ಲಿ ಇವತ್ತು ಆಹಾರಕ್ಕಾಗಿ ಆಹಾಕಾರ ಇದೆ, ಕೋವಿಡ್ ನಿಯಂತ್ರಣ ಇಲ್ಲ. ಆದರೆ ಭಾರತದಲ್ಲಿ ಮಾತ್ರ 6.5% ಗ್ರೋತ್ ಇವತ್ತು ಆಗ್ತಾ ಇರೋದ್ರಿಂದ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಆಗಿದೆ. ಬಂಧುಗಳೇ, ತಾವೊಂದ್ಸರಿ ಯೋಚನೆಯನ್ನ ಮಾಡಿ, ಕೋವಿಡ್ ಅನ್ನಂತಹ ದೊಡ್ಡ ಮಹಾಮಾರಿ 200-300 ವರ್ಷಕ್ಕೊಮ್ಮೆ ಬಂದಿರುವಂತಹ ಈ ಮಹಾಮಾರಿ ಸಂದರ್ಭದಲ್ಲಿ ಅತ್ಯಂತ ಕ್ಷೀಣ ಇರುವಂತಹ, ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಕ್ಕಾಗದೇ ಇರುವಂತಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ರೆ ಇವತ್ತು ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿತ್ತು, ಸಾವಿರಾರು ಸಾವು ನೋವುಗಳು ಉಂಟಾಗ್ತಾ ಇತ್ತು, ಈ ದೇಶದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿತಾ ಇತ್ತು. ಆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ, ನರೇಂದ್ರ ಮೋದಿಜಿಯವರ ಸರ್ಕಾರ ಇರೋದ್ರಿಂದ ಇವತ್ತು ದೇಶ ಉಳಿದಿದೆ, ಜನ ಉಳಿದಿದ್ದಾರೆ, ಆರೋಗ್ಯ ಉಳಿದಿದೆ, ಆರ್ಥಿಕತೆ ಉಳಿದಿದೆ, ಒಂದು ಸ್ವಾಭಿಮಾನ ದೇಶ ಆಗಿ ನಾವು ಇವತ್ತು ನಿಂತಿದ್ದೇವೆ. ಬಂಧುಗಳೇ, ಇಂತಹ ಒಂದು ಪರಿಸ್ಥಿತಿಯಿಂದ ಮುಂದೆ ಹೋಗಬೇಕಾದ್ರೆ ನಮ್ಮ ಪ್ರಧಾನಮಂತ್ರಿಗಳು ಮುಂದಿನ 25 ವರ್ಷ ಅಮೃತ ಕಾಲ ಅಂತ ಏನು ಕರೆದಿದ್ದಾರೆ, ಅದು ಭಾರತದ ಒಂದು ಕಾಲ 25 ವರ್ಷ ಅಂತ ಅವ್ರು ಏನ್ ಹೇಳಿದ್ದಾರೆ, ಅದು ನಿಜ ಆಗಬೇಕಾದ್ರೆ, ಅದಕ್ಕೆ ಭದ್ರ ಬುನಾದಿಯನ್ನು ಹಾಕಬೇಕಾದ್ರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸ್ಪಷ್ಟವಾದಂತಹ ಬಹುಮತವನ್ನು ಪಡೆದು 2024 ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಜಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಸರ್ಕಾರ ಮಾಡಬೇಕಾಗುತ್ತೆ. ಬಂಧುಗಳು, ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ, ಈ ರಾಜ್ಯದ ಅಭಿವೃದ್ಧಿಗಾಗಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಹಾಕಬೇಕು, ಹಾಕಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಬಂಧುಗಳೇ, ಕಾಂಗ್ರೆಸ್ 5 ವರ್ಷ ಆಡಳಿತ ಮಾಡ್ತು, ಏನ್ ಕೊಟ್ಟಿದ್ದಾರೆ? ಅತ್ಯಂತ ದೊಡ್ಡ ಸಾಲದ ಹೊರೆಯನ್ನ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರ ಮೇಲೆ ಬಿಟ್ಟು ಹೋಗಿದ್ದಾರೆ. ಎಲ್ಲಿ ಹೋದ್ರೂ ಕೂಡ ಕೊಲೆ, ಸುಲಿಗೆ, ರಾಜಕೀಯ ದ್ವೇಷದ ಕೊಲೆ, ಜಾತಿಗಳನ್ನು ಹೊಡೆಯುವಂತಹ ಕೆಲಸ, ಧರ್ಮವನ್ನ ಹೊಡೆಯುವಂತಹ ಕೆಲಸ, ತುಷ್ಟೀಕರಣ ರಾಜಕಾರಣ ಮಾಡುವಂತಹ ಕೆಲಸ, ಒಂದು ವರ್ಗಕ್ಕೆ ಬೆಣ್ಣೆ, ಎಲ್ಲರಿಗೂ ಕೂಡ ಸುಣ್ಣ. ಈ ತರದ ಆಡಳಿತವನ್ನ ಮಾಡಿ, ದುರಾಡಳಿತವನ್ನ ಮಾಡಿ, ಆ ಭಾಗ್ಯ ಕೊಡ್ತೀನಿ, ಈ ಭಾಗ್ಯ ಕೊಡ್ತೀನಿ ಅಂತ ಹೇಳಿ ಎಲ್ಲ ದೌರ್ಭಾಗ್ಯಗಳನ್ನ ಈ ರಾಜ್ಯಕ್ಕೆ ಕೊಟ್ಟು ಈ ರಾಜ್ಯವನ್ನ ಅತ್ಯಂತ ಹಿನ್ನಡೆ ಆಗುತ್ತಿರುವಂತಹ ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷ.
ಸಿದ್ದರಾಮಯ್ಯ ಅವರು ಮಾತೆತ್ತಿದ್ರೆ ದೀನ ದಲಿತರು ಹಿಂದುಳಿದ ವರ್ಗದವರ ಬಗ್ಗೆ ಮಾತಾಡ್ತಾರೆ. ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ, ಭಾಷಣದಲ್ಲಿ ಸಾಮಾಜಿಕ ನ್ಯಾಯ ಸಿಗುವುದಿಲ್ಲ. ಸಾಮಾಜಿಕ ನ್ಯಾಯ ಅಂತ ಹೇಳಿ ನೀವು ಮುಂದೆ ಹೋದ್ರಿ, ಎಲ್ಲ ಹಿಂದುಳಿದವ್ರನ್ನ ಹಿಂದೆ ಬಿಟ್ರಿ. ಇವತ್ತು SC ST ಜನಾಂಗಕ್ಕೆ ಇವತ್ತು ನಾವು ರಿಸರ್ವೇಶನ್ ಹೆಚ್ಚಿಗೆ ಮಾಡಿರುವಂತಹದ್ದು ಐತಿಹಾಸಿಕ ನಿರ್ಣಯ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಈಗಾಗಲೇ ಆದೇಶವನ್ನ ಮಾಡಿದ್ದೇವೆ, ಕಾನೂನನ್ನ ತಂದಿದ್ದೇವೆ, ಅಪಾಯಿಂಟ್ಮೆಂಟ್ ಪ್ರಮೋಷನ್ ಆಗ್ತಾ ಇದೆ. ಆದರೆ ಕಾಂಗ್ರೆಸ್ನವ್ರಿಗೆ ಮಾತ್ರ ಹೊಟ್ಟೆಯಲ್ಲಿ ತಳಮಳ ಆಗ್ತಾ ಇದೆ. SC ST 60 ವರ್ಷ ನಾನು ಅವ್ರನ್ನ ಜೀತದೊಳಗೆ ಇಟ್ಕೊಂಡಿದ್ರು ವೋಟ್ ಬ್ಯಾಂಕ್ ಆಗಿ. ಈಗ ಅವ್ರು ಕೈ ಬಿಟ್ಟು ಹೋಗ್ತಾ ಇದ್ದಾರೆ, ಅವ್ರು ಜಾಗೃತಿಯಾಗಿದೆ, ಕೈ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಈ ರಿಸರ್ವೇಶನ್ಗೆ ಸಾಧ್ಯ ಇಲ್ಲ, ಇದನ್ನ ಮಾಡಕ್ ಸಾಧ್ಯ ಇಲ್ಲ, 9 ಶೆಡ್ಯೂಲ್ ಹಾಕಕ್ ಸಾಧ್ಯ ಇಲ್ಲ. ಮೊದಲನೆಯ ಪ್ರಕ್ರಿಯೆಯನ್ನು ಮಾಡಿದ್ರೆ ತಾನೇ ಎರಡನೇದು ಮಾಡೋದು. ನಿಮ್ಗೆ ಯಾಕೆ ಮಾಡಕ್ ಆಗ್ಲಿಲ್ಲ? ನೀವು ಇಷ್ಟು ವರ್ಷ ಆಡಳಿತವನ್ನ ಮಾಡಿದಿರಿ, ಆ ಜನಾಂಗಕ್ಕೆ ಯಾಕೆ ನ್ಯಾಯವನ್ನ ಕೊಡ್ಲಿಲ್ಲ? ಆ ಬಡವರಿಗೆ ಯಾಕೆ ನ್ಯಾಯವನ್ನ ಕೊಡ್ಲಿಲ್ಲ? ಇವತ್ತು ನಮ್ಮನ್ನ ಪ್ರಶ್ನೆ ಮಾಡ್ತೀರಿ. ಬಂಧುಗಳೇ, ಇವತ್ತು ಅವ್ರು ಘೋಷಣೆ ಮಾಡಿರುವಂತ ಅನ್ನಭಾಗ್ಯ 10 kg ಕೊಡ್ತೇನೆ ನಾನು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಾದ್ರೆ 10 kg ಒಬ್ಬರಿಗಿತ್ತು, 30 kg ಒಂದು ಕುಟುಂಬಕ್ಕಿತ್ತು. ನಮ್ಮ ಸರ್ಕಾರ ಇದ್ದಾಗ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 2012ರಲ್ಲಿ ನಾವು 10 kg ಕೊಡ್ತಾ ಇದ್ವಿ, ಮತ್ತೊಂದು ಕುಟುಂಬಕ್ಕೆ 30 kg ಕೊಡ್ತಾ ಇದ್ವಿ 3 ರೂಪಾಯಿಗೆ. ಇವರು ಬಂದು ಅದನ್ನ 5 kg ಇಳಿಸಿದ್ರು. ಯಾಕೆ ಇಳಿಸಿದ್ರಿ? ಈಗ 10 kg ಕೊಡ್ತೀವಿ ಅಂತಿದ್ರು, ಅವತ್ತು ಯಾಕೆ 10 kg 5 kg ಇಳಿಸಿದ್ರಿ? ಚುನಾವಣೆ ಹತ್ರ ಬಂತು, ಅದಕ್ಕೆ 2 kg ಸೇರಿಸಿ 7 kg ಮಾಡಿದ್ರು. ಈ ತರ ಜನರಿಗೆ ಮೋಸ ಮಾಡುವಂತಹದ್ದು ಕಾಂಗ್ರೆಸ್ಸಿನ ಜೈಮಾನ, ಸುಳ್ಳು ಹೇಳುವಂತಹದ್ದು ಕಾಂಗ್ರೆಸ್ಸಿನ ಜೈಮಾನ. ಕಾಂಗ್ರೆಸ್ಸಿನ ದೇವರು ಯಾರಪ್ಪ ಅಂದ್ರೆ ಸುಳ್ಳೇ ಕಾಂಗ್ರೆಸ್ಸಿನ ದೇವರು, ಮೋಸವೇ ಕಾಂಗ್ರೆಸ್ಸಿನ ದೇವರು ಅನ್ನುವಂತಹ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆದ್ರಿಂದ ಇವತ್ತು ಮತ್ತೆ ಹೊರಟಿದ್ದಾರೆ. ಇಲ್ಲಿನೂ ಕೂಡ ಬಸವ ಕಲ್ಯಾಣದಿಂದ ಪ್ರಾರಂಭ ಮಾಡಿದ್ರು. ಇಲ್ಲಿನೂ ಕೂಡ ಬೇಕಾದಷ್ಟು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರು ಬರಬೇಕಾಯ್ತು ಅನುಭವ ಮಂಟಪವನ್ನು ಮಾಡೋದಕ್ಕೆ. ಬಸವನ ನಾಡು ಇಡೀ ಜಗತ್ತಿಗೆ ಬಸವ ತತ್ವಗಳನ್ನು ಕೊಟ್ಟಿರುವಂತಹದ್ದು. ವಿಶ್ವಬಂಧು ಬಸವಣ್ಣವರ ವಿಚಾರಧಾರೆಗಳನ್ನ ಯಾರಾದರೂ ಅಕ್ಷರಶಃ ನಡೆಸ್ತಾ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಅನುಭವ ಮಂಟಪಕ್ಕೆ ಅಡಿಗಲನ್ನು ಹಾಕಿ 500 ಕೋಟಿ ರೂಪಾಯಿನ ಕೊಟ್ಟರು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್. ಈ ಭಾಗದ ಸಮಗ್ರ ಅಭಿವೃದ್ಧಿಯನ್ನ ಇವತ್ತು ನಾವು ಕೈಗೊಂಡಿದ್ದೇವೆ. ಬೀದರ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ನಾವು ಕೈಗೊಂಡಿದ್ದೇವೆ. ತಮಗೆ ಗೊತ್ತಿದೆ, KKRDB ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನ ಕಾಂಗ್ರೆಸ್ನವರಿದ್ದಾಗ 1500 ಕೋಟಿ ರೂಪಾಯಿ ಇತ್ತು. ನಾನು ಬಂದ ಮೇಲೆ 3000 ಕೋಟಿ ರೂಪಾಯಿ ಕೊಟ್ಟೆ. ಈ ವರ್ಷ 5000 ಕೋಟಿ ರೂಪಾಯಿ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕೊಟ್ಟಿದ್ದೇವೆ. ಪ್ರತಿಯೊಂದು ಕ್ಷೇತ್ರಕ್ಕೆ, ಬೀದರ್ ಜಿಲ್ಲೆಯ ಪ್ರತಿಯೊಂದು ಕ್ಷೇತ್ರಕ್ಕೆ ಕನಿಷ್ಠ 100 ಕೋಟಿ ರೂಪಾಯಿ ಯೋಜನೆ ಬರುವಂತಹ ವರ್ಷದಲ್ಲಿ ಆಗ್ತದೆ. 100 ಕೋಟಿ ರೂಪಾಯಿ ಕನಿಷ್ಠ. ಇಲ್ಲಿ ಆ ಬಸ್ಗಳಿಗೆ ಹೆಚ್ಚು ಕೊಡುವಂತಹದ್ದು, ಇಲ್ಲಿ ವಿದ್ಯುತ್ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹದ್ದು, ಇಲ್ಲಿಯ ಬಸ್ಗಳಿಗೆ ಹೆಚ್ಚು ಕೊಡುವಂತಹದ್ದು, ಇಲ್ಲಿ ವಿದ್ಯುತ್ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹದ್ದು, ಇಲ್ಲಿಯ ನೀರಾವರಿ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ನಾವೆಲ್ಲ ಕ್ರಮ ತೆಗೆದುಕೊಂಡಿದ್ದೇವೆ. ಈ ಭಾಗದ ಔರಾದ್ ಕೆರೆ ತುಂಬಿಸುವಂತಹ ಯೋಜನೆ 650 ಕೋಟಿ ರೂಪಾಯಿಗೆ ಈಗಾಗಲೇ ಮಂಜೂರಾತಿಯನ್ನು ಕೊಟ್ಟು ನಾವು ಟೆಂಡರ್ ಮಾಡಿದ್ದೇವೆ. ಮೇಹಕರ್ ಏತ್ ನೀರಾವರಿ ಯೋಜನೆ ಸುಮಾರು 750 ಕೋಟಿ ರೂಪಾಯಿಗೆ ಈಗಾಗಲೇ ಅನುಮೋದನೆಯನ್ನ ನಾವು ಕೊಟ್ಟಿದ್ದೇವೆ. ಬೀದರ್ಗೆ ಸಿಪೆಟ್ ಸಂಸ್ಥೆಯನ್ನ, ಕೇಂದ್ರ ಸರ್ಕಾರದ ಸಂಸ್ಥೆ ಇವತ್ತು ಕೂಬಾ ಅವರ ಒಂದು ನಾಯಕತ್ವದಲ್ಲಿ ಅವರ ಇಲಾಖೆಯಿಂದ ಇವತ್ತು ಬಂದಿದೆ. ಅಷ್ಟೇ ಅಲ್ಲ, ಮಾನ್ಯ ಇಲ್ಲಿ ಒಂದು ಯೂನಿವರ್ಸಿಟಿ, ಬೀದರ್ ಜಿಲ್ಲೆಗೆ ಪ್ರಥಮ ಬಾರಿ ಒಂದು ಯೂನಿವರ್ಸಿಟಿಯನ್ನ ಕೊಟ್ಟಿರುವಂತಹದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ.
ಅಲ್ಲದೆ ಈ ಭಾಗದಲ್ಲಿ ತೊಗರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತದೆ. ಬೀದರ್ ಉತ್ಸವಕ್ಕೆ ಬಂದಾಗ ಮನವಿ ಕೊಟ್ಟರು, ಇಲ್ಲಿಯ ತೊಗರಿ ರೋಗ ಆಗಿದೆ, ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಹೋದ ತಕ್ಷಣನೇ 250 ಕೋಟಿ ರೂಪಾಯಿ ಪ್ರತಿಯೊಂದು ಹೆಕ್ಟರ್ಗೆ 10,000 ರೂಪಾಯಿ ಕೊಡುವಂತ ಒಂದು ನಿರ್ಣಯವನ್ನು ಮಾಡಿ ಈಗಾಗಲೇ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬ ರೈತರಿಗೆ, ತೊಗರಿ ಬೆಳೆಯುವ ರೈತರಿಗೆ ಕೊಡ್ತಾ ಇದ್ದೇವೆ. ಬಂಧುಗಳೇ, ಇದು ಸ್ಪಂದಿಸುವಂತಹ ಸರ್ಕಾರ. ಯಾವುದೇ ಸಮಸ್ಯೆ ಆಗಿಟ್ಟಿಲ್ಲ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ನಮ್ದೊಂದು ಸರ್ಕಾರ, ನಿರ್ಣಾಯಕ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ. ನಾನು ಇಷ್ಟೇ ಹೇಳ ಬಯಸ್ತೇನೆ, ನಮ್ಮ ನಾಯಕರು ಅಮಿತ್ ಶಾ ಜಿ ಅವರು ಮಾತನಾಡಬೇಕಾಗಿದೆ. ಇವತ್ತು ಈ ದೇಶದಲ್ಲಿ, ಈ ನಾಡಿನಲ್ಲಿ ಅಭಿವೃದ್ಧಿಯ ಆಧಾರದ ಮೇಲೆ ಮತವನ್ನ ಕೇಳುವಂತ ನೈತಿಕ ಪಕ್ಷ ಇರುವಂತಹದ್ದು ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ. ಯಾಕಂದ್ರೆ ಕೇಂದ್ರದಲ್ಲಿ ಇವತ್ತು ಅನಿಶ್ಚಿತೆಯಿಂದ ನಿಶ್ಚಿತೆಗೆ ಬಂದಿದೆ. ಯಾವುದು ಅಸಾಧ್ಯ ಅಂದಿದ್ರು ಅದು ಸಾಧ್ಯ ಆಗಿದೆ. ಯಾವುದು ಭಯೋತ್ಪಾದನೆ ಇತ್ತು, ಇವತ್ತು ಶಾಂತಿ ಸುವ್ಯವಸ್ಥೆ ನೆಲೆಸಿದೆ. ಸನ್ಮಾನ್ಯ ಅಮಿತ್ ಶಾ ಜಿ ಅವರ ನಾಯಕತ್ವದಲ್ಲಿ ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ಬೇರು ಸಮೇತ ಕಿತ್ತಾಕಿದ್ದಾರೆ. ಯಾರ್ಯಾರು ಅಲ್ಗಾವಾದಿಗಳಿದ್ರು ಅವರಿಗೆ ಮನೆಗೆ ಕಳಿಸಿದ್ದಾರೆ, ಅವರಿಗೆ ಮಟ್ಟ ಹಾಕಿದ್ದಾರೆ. ನಕ್ಸಲೈಟ್ ಇವತ್ತು ಧ್ವನಿ ಎತ್ತಾ ಇಲ್ಲ. ಇಲ್ಲೇ ನಿಮ್ಮ ಪಕ್ಕದ ಮೆಹಬೂಬ್ ಜಿಲ್ಲೆಯಲ್ಲಿ ನಕ್ಸಲೈಟ್ ಹಾವಳಿ ಇವತ್ತು ಸಂಪೂರ್ಣವಾಗಿ ಮಟ್ಟ ಹಾಕಿದ್ದಾರೆ. ಕಾಶ್ಮೀರ್ನಲ್ಲಿ ಇವತ್ತು ಶಾಂತಿ ನೆಲೆಸಿದೆ. ನಾಯಕ ಅಮಿತ್ ಶಾ ಜಿ ಅನ್ನೋದನ್ನ ಯಾರು ಕೂಡ ಮರಿಬಾರದು ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇಂತಹ ಒಂದು ನಾಯಕತ್ವ ಬಿಜೆಪಿಗಿದೆ. ನರೇಂದ್ರ ಮೋದಿಜಿಯವರ ನಾಯಕತ್ವ ಬಿಜೆಪಿಗಿದೆ. ಅಮಿತ್ ಶಾ ಜಿ ಅವರ ನಾಯಕತ್ವ ಬಿಜೆಪಿಗಿದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸಾಹೇಬರ ನಾಯಕತ್ವ ಬಿಜೆಪಿಗಿದೆ. ರೈತರ ಪರವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇನೆ. ಮಹಿಳೆಯರಿಗೆ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ. ದುಡಿಯುವಂತಹ ಮಹಿಳೆಗೆ ಪ್ರತಿ ತಿಂಗಳು 1,000 ರೂಪಾಯಿ ಕೊಡುವಂತಹ ಹೊಸ ಯೋಜನೆ, ಗೃಹಿಣಿ ಶಕ್ತಿ ಯೋಜನೆಯನ್ನ ಈ ವರ್ಷ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಬಂಧುಗಳೇ, ಬಜೆಟ್ ಹೊಸ ಯೋಜನೆ, ಗೃಹಿಣಿ ಶಕ್ತಿ ಯೋಜನೆಯನ್ನ ಈ ವರ್ಷ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಬಂಧುಗಳೇ, ಬಜೆಟ್ ಅದಕ್ಕೆ ಅನುದಾನವನ್ನು ಕೂಡ ಇಟ್ಟಿದ್ದೇನೆ. ದುಡಿಯುವ ವರ್ಗಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಹೀಗಾಗಿ ನವ ಕರ್ನಾಟಕದ ನಿರ್ಮಾಣ, ನವ ಭಾರತಕ್ಕಾಗಿ, ಜನಪರ ಜನ ಕಲ್ಯಾಣ ಸರ್ಕಾರಕ್ಕಾಗಿ ತಾವು ಭಾರತೀಯ ಜನತಾ ಪಕ್ಷದ ಕಮಲವನ್ನು ಅರಳಿಸಲು ದಿನ ರಾತ್ರಿ ಕೆಲಸವನ್ನ ಮಾಡಿ ಮತ್ತೊಮ್ಮೆ ಸ್ಪಷ್ಟವಾದಂತಹ ಬಹುಮತ ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಬಂದೇ ಬರ್ತದೆ. ಮತ್ತೊಮ್ಮೆ ಜನ ಕಲ್ಯಾಣ, ಜನಪರ ಸರ್ಕಾರ ಆಗೇ ಆಗ್ತದೆ. ಈ ವಿಜಯ ಸಂಕಲ್ಪ ಇದು ನಿಮ್ಮ ಸಂಕಲ್ಪ. ಈ ವಿಜಯ ಸಂಕಲ್ಪ ನಮ್ಮ ಸಂಕಲ್ಪ. ವಿಜಯ ಸಂಕಲ್ಪ ನವ ಕರ್ನಾಟಕ ನಿರ್ಮಾಣದ ಸಂಕಲ್ಪ. ಅದಕ್ಕಾಗಿ ತಾವು ಎಲ್ಲರೂ ಕೂಡ ಕೈ ಎತ್ತಿ ಮತ್ತೊಮ್ಮೆ ಹೇಳಿ, बोलो भारत माता की, बोलो कर्नाटक माता की, ಭಾರತೀಯ ಜನತಾ ಪಕ್ಷಕ್ಕೆ, ಅಮಿತ್ ಶಾ ಜಿ ಅವರಿಗೆ, ಯಡಿಯೂರಪ್ಪ ಜಿ ಅವರಿಗೆ, प्रधानी नरेंद्र मोदी जी ಅವರಿಗೆ धन्यवाद। अमित शाह जी का सम्मान कर रहे हैं और उसी तरह बसवेश्वर पंच कमेटी के, देवस्थान के कमेटी के सदस्यगण माननीय गृह मंत्री अमित शाह जी का सम्मान कर रहे हैं। धन्यवाद। दोनों समाज के प्रमुखगण, बसवेश्वर देवस्थान कमेटी के सभी सदस्यगण, गृह मंत्री और सहकार मंत्री देश के माननीय अमित शाह जी का सम्मान कर रहे हैं। अभी हम सभी के प्रेरणा स्थान देश के गृह और सहकार मंत्री, हम सभी के प्रेरणा स्थान माननीय अमित शाह जी को मैं अनुरोध करता हूं कि हम सभा को संबोधित करें। मेरे साथ बोलिए, भारत माता की। अरे भाई, कर्नाटक में पूर्ण बहुमत की भाजपा सरकार बनानी है या नहीं बनानी है? अरे जोर से बोलो, बनानी है या नहीं बनानी है?
तो ऐसी आवाज नहीं चलेगी। मेरे साथ दोनों हाथ उठाइए, उठाइए दोनों हाथ। पूर्ण बहुमत की सरकार के संकल्प की मुट्ठी बींचिए और प्रचंड आवाज से बोलिए, भारत माता की, भारत माता की। मंच पर उपस्थित भारतीय जनता पार्टी के वरिष्ठ नेता और राज्य के पूर्व मुख्यमंत्री श्रीमान येदुरप्पा जी, हमारे कर्नाटक के लोकप्रिय मुख्यमंत्री, जिन्होंने अभी अभी एक कल्याण कर्नाटक के लिए अपने बजट में हजारों करोड़ रुपया देने का काम किया है, ऐसे बसवराज बोम्मई जी, हमारे प्रदेश अध्यक्ष नलिन कुमार कटील जी, पूर्व मुख्यमंत्री जगदीश शेट्टार जी, केंद्रीय मंत्री भगवंत खुबा जी, हमारे सांसद श्री उमेश यादव जी, श्री प्रभु चौहान जी, परिवहन विभाग के मंत्री श्री रामलू जी, रघुनाथ मलकापुरे जी, सिद्धराजू जी, श्री रवि कुमार प्रदेश महासचिव, श्री राजकुमार तेलकुर माननीय विधायक जी, यहाँ के लोकप्रिय विधायक खड़े हो जाओ भाई, सानू सालगार जी, हमारी सहप्रभारी, इसी को चुनना है तो आपको, हमारी सहप्रभारी बहन डीके अरुणा जी, और आज बोलो भारत माता की, भारत माता की। और आज जगत ज्योति बसवन्ना की एक कर्म भूमि पर आए हुए प्यारे भाइयों बहनों माताओं और मेरे जिगर के टुकड़े जैसे युवा मित्रों, आप सभी को नमस्कार। मित्रों, आपका जोश, आपकी संख्या, आपकी उपस्थिति ये बता रही है कि कर्नाटक में पूर्ण बहुमत की भाजपा सरकार बनने वाली है। कल ही कर्नाटक से हजारों किलोमीटर दूर उत्तर पूर्व में त्रिपुरा, नागालैंड और मेघालय, तीनों जगह कांग्रेस का सुपड़ा साफ हो गया। हारे तो हारे, ऐसे हारे हैं कि दूरबीन देकर भी दिखाई नहीं पड़ते हैं। नागालैंड में 0 सीट, कितनी सीट? जोर से बोलो, कितनी सीट? मेघालय में 3 सीट, कितनी सीट? और त्रिपुरा में सिर्फ 4 सीट, कितनी सीट? अब मुझे बताओ भाई, कर्नाटक में इनकी सरकार बन सकती है क्या? जिस उत्तर पूर्व के लिए कहा जाता था कि भारतीय जनता पार्टी की वहां एंट्री नहीं हो सकती, वहां दूसरी बार तीनों जगह पे एनडीए और भारतीय जनता पार्टी की सरकार बन रही है। एक बार जोर से उत्तर पूर्व की जनता के लिए ताली बजाइए कर्नाटक वालों। ये मोदी जी का जो जादू है ना, मोदी जी का जादू, चाहे उत्तर पूर्व हो, चाहे गुजरात हो, चाहे उत्तर प्रदेश हो, चाहे कर्नाटक हो, हर जगह सर चढ़कर बोलता है। मुझे बताओ कर्नाटक वालों, आप लोग मोदी जी के नेतृत्व में कर्नाटक में भाजपा को जिताओगे या नहीं जिताओगे? मित्रों, आज मैं यहां आया हूं तब
जगत ज्योति बसवेश्वर ने यहां पर दुनिया भर को लोकतंत्र का संदेश देने का काम किया। दुनिया में पहली संसद अगर कहीं पर मिली तो हमारे ये बसव कल्याण के अंदर मिली। और मोदी जी ने गौरव के साथ इस बात को यूएन के मंच से छाती फुलाकर पूरी दुनिया के सामने बसवन्ना का बखान करते हुए करी है। ये भूमि को बसवन्ना के सैकड़ों साल पहले लिए गए लोकतंत्र के लिए इनिशिएटिव को हमारे येदुरप्पा जी ने 600 करोड़ रुपया देकर हमारे बसव राज्य ने इसका काम आगे बढ़ाकर हमेशा के लिए बसवन्ना के संदेश को दुनिया में पहुंचने का काम किया है। मैं इस भूमि को बार बार प्रणाम करता हूं जहां पर लोकतंत्र की बात। यह भूमि गुरु नानक ने भी दूसरी उदासी में यहां पर आए थे। मैं अभी गुरु नानक साहब की स्मृति में बने गुरुद्वार साहब में मत्था टेक कर आया हूं और यहां से जाकर बसवन्ना को श्रद्धांजलि देने अनुभव मंडप में भी जाने वाला हूं। यहां के नरसिम्हा मंदिर को भी मैं प्रणाम करना चाहता हूं और यहां पर जो 800 साल से बसवन्ना ने लोकतंत्र का यज्ञ चालू किया है, आज मोदी जी इसका संदेश पूरी दुनिया में पहुंचा रहे हैं। यहां पर हमारे लंबानी समाज के बहुत सारे भाई बहन आए हुए हैं। अभी दिल्ली में आपका एक कार्यक्रम था, उमेश यादव जी मुझे ले जाने वाले थे मगर मैं आया नहीं, पहुंच नहीं पाया। लंबानी समाज वाले को कहना चाहता हूं, हमारे उमेश जी इस चुनाव में मुझे कलबुर्गी ले जाएंगे, तब वहां कर सेवालाल जी महाराज को प्रणाम करने का काम करेंगे। माताओं, भाइयों, बहनों, आज यहां से विजय संकल्प यात्रा शुरू हो रही है। ये विजय जो है, जिसका संकल्प लेना है, वो विजय भारतीय जनता पार्टी का विजय नहीं है। वो विजय हमारे नेता को मुख्यमंत्री बनाने का संकल्प नहीं है। विजय संकल्प यात्रा है कर्नाटक के गरीब से गरीब व्यक्ति का कल्याण करने का संकल्प लेकर हम निकले। ये 4 यात्राओं के माध्यम से कर्नाटक के विकास का गुणगान करना है, जो बाकी छूट गया है उसको पूरा करने का संकल्प लेना है और विकास का गुणगान करते करते कर्नाटक की संस्कृति और इतिहास को भी लोगों के पास पहुंचाना है। 4 हिस्सों में ये विजय संकल्प यात्रा सभी विधानसभा क्षेत्रों में जाएगी। यहां से जो शुरू हो रही है वो विजय यात्रा बीदर, कलबुर्गी, यादगीर, रायचूर, कोप्पल, बेल्लारी और विजयनगर में स्थित 43 विधानसभाओं में घूमकर 43 की 43 सीटों पर भाजपा के विजय का संकल्प दिलाएगी। मित्रों, हम इस विजय संकल्प यात्रा से 31 जिले और 224 विधानसभाओं का 8000 किलोमीटर का रूट यहां से समाप्त करेंगे। यहां पर 100 से ज्यादा अधिक रोड शो होंगे, 80 से 100 ऐसी बड़ी बड़ी सभाएं होगी, 600 से ज्यादा रोड पर सभाएं होगी, 200 से ज्यादा समाज की बैठकें होगी और 50 से ज्यादा भाजपा के देश भर के नेता कर्नाटक की जनता को प्रणाम करने के लिए आएंगे।
और मैं आज 3-4 दिन से एक कांग्रेस वालों के बयान देख रहा हूं। मित्रों, ये लोगों के पास विजय का कोई सूत्र नहीं बचा है। राहुल गांधी के नेतृत्व में एक कांग्रेस पार्टी, इसका स्तर दिन प्रतिदिन गिरता जा रहा है। क्या नारे लगा रहे हैं, क्या नारे लगा रहे हैं? मोदी तेरी कब्र खुदेगी, ये आप पार्टी वाले कहते हैं। मोदी तुम मर जाओ। अरे भाई, आपके कहने से क्या होता है? ऐसा कहने से ईश्वर आपकी नहीं सुनेगा, क्योंकि 130 करोड़ की जनता मोदी जी के लंबे आयुष्य के लिए प्रार्थना करे। और सुन लीजिए कांग्रेस वालों, राहुल गांधी जी ने जो सूचना दी हो आपको, सिद्धरमैया जी भी सुन ले, डीके शिव कुमार भी सुन ले। जितना कीचड़ मोदी जी पर उछालोगे, कमल इतना खिलकर बाहर आए। क्योंकि कमल का तो स्वभाव ही है कीचड़ के बीच में सुगंध फैलाने का। आप जितना भी गाली मोदी जी को बोलोगे, कभी भी आप सफल नहीं हो पाओगे। मुझे बताओ भाइयों, माताओं, बहनों, ऐसी मोदी जी के लिए अब शब्द उपयोग करने वाली कांग्रेस पार्टी को वोट देना चाहिए क्या? जोर से बोलो, देना चाहिए क्या? मैं कहता हूं आप सभी को इस संदेश को कल्याण कर्नाटक के घर घर तक पहुंचाइए, जो विकास की बात नहीं करते हैं और समग्र दुनिया में भारत का यशोगान बढ़ाने वाले प्रधानमंत्री जी के लिए मरने की कामना करते हैं। ऐसे लोगों को राजनीति में जगह नहीं देनी। माताओं, भाइयों, बहनों, आज मैं यहां आया हूं तब सरदार पटेल को भी आदर के साथ प्रणाम करना चाहता हूं कि सरदार न होते तो हमारा पहले का नाम जो था हैदराबाद कर्नाटक, वो शायद आजाद ही न हुआ होता। आजाद ही न। सरदार पटेल थे जिन्होंने हैदराबाद पुलिस एक्शन कर निजाम को घुटने के बल गिराकर देश को आजाद करने का काम किया है। और मित्रों, हमने इसीलिए कर्नाटक के इस हिस्से का नाम, जब येदियुरप्पा जी मुख्यमंत्री थे, तब हैदराबाद कर्नाटक से बदलकर कल्याण कर्नाटक करने का काम किया। इस समग्र क्षेत्र का कल्याण करने की जिम्मेदारी भारतीय जनता पार्टी की है। हमारी सरकार ने आर्टिकल 371J को रिलीजियसली पालन करने का काम किया है। हमारी सरकार ने पहले 3000 करोड़ रुपया दिया था स्पेशल पैकेज, और इस बजट में, जोर से ताली बजाना, इस बजट में बसवराज जी ने 5000 करोड़ रुपया देने का काम किया। मैं पूछना चाहता हूं सिद्धरामैया जी ने, कि आपने क्या किया था? आपने केवल और केवल दिल्ली के एक परिवार के लिए एटीएम बनकर भ्रष्टाचार का पैसा दिल्ली पहुंचाने का काम किया है। मित्रों, ऐसे लोगों को मौका नहीं देना चाहिए। मुझे बताइए, राजनीति के अंदर, लोकतंत्र के अंदर किसी भी पार्टी पर एक परिवार का कब्जा होना चाहिए क्या? जोर से बोलिए, होना चाहिए। ये जेडीएस और कांग्रेस दोनों परिवारवादी पार्टियां हैं, वो कभी कर्नाटक का कल्याण नहीं कर सकती। और मित्रों, ये जेडीएस को तो जो 25-30 सीटें मिलती है ना, लेकर सीधा कांग्रेस की गोदी में बैठ जाते। आपका वोट वेस्ट जाता है, वेस्ट जाता है। हमने यहां पूर्ण बहुमत की सरकार बनाई, भारतीय जनता पार्टी की सरकार। एक और भारतीय जनता पार्टी की
राष्ट्रभक्तों की फौज है, तो दूसरी ओर टुकड़े टुकड़े गैंग का समर्थन करने वाली है कांग्रेस पार्टी। एक और हम यहां पर रानी अबक्का, मतकारी नायक और कैंपे गौड़ा का सम्मान करने वाले लोग हैं, तो दूसरी ओर पीएफआई के आतंकवादियों को समर्थन करने वाली कांग्रेस पार्टी है। माताओं, भाइयों, बहनों, मैं आपको पूछने आया हूं, मोदी जी ने पीएफआई पर बैन लगाया, ठीक किया या नहीं किया? जरा जोर से बोलो, ठीक किया या नहीं किया? मित्रों, ये डबल इंजन सरकार जो डबल स्पीड से काम कर रही है, उसको आप एक बार मौका दीजिए। मित्रों, हमने इस क्षेत्र के लिए ढेर सारे काम किए हैं और कांग्रेस पार्टी के नेताओं का भी कांग्रेस ने बहुत अपमान किया। निजलिंगप्पा थे, तब इंदिरा बहन थी। निजलिंगप्पा को समाप्त करने का काम इंदिरा बहन ने किया। वीरेंद्र पाटिल जी थे, बड़े कद्दावर नेता थे, उनको एयरपोर्ट पर अपमानित करने का काम राजीव गांधी ने। इंदिरा जी, राजीव जी और अब राहुल जी आए। कर्नाटक को सम्मान मिल सकता है क्या भाई? मिल सकता है क्या? मिल सकता है। कर्नाटक को सम्मान देने का काम भारतीय जनता पार्टी ही कर सकती है। अभी येदियुरप्पा जी के जन्मदिन पर मोदी जी आए थे और जिस प्रकार से श्री येदियुरप्पा जी के जीवन का उन्होंने लोगों के सामने दर्शन रखा और जिस प्रकार से उनका सम्मान किया, ये सभी राजनीतिक दलों के लिए सीखने जैसी बात है कि बुजुर्ग नेताओं का, बड़े नेताओं का, लोकप्रिय नेताओं का सम्मान किस प्रकार से किया जाता है। माताओं, भाइयों, बहनों, मैं यहां आया हूं तब कहना चाहता हूं, भारतीय जनता पार्टी की मोदी सरकार ने 80 करोड़ गरीबों के लिए ढेर सारे काम किए, करोड़ों लोगों को घर देने का काम किया। कितनी सारी माताएं बहनें हैं, जोर से ताली बजाना। 10 करोड़ घरों में शौचालय बनाकर माताओं बहनों को सम्मानित करने का काम किया। 13 करोड़ गैस के सिलेंडर दिए। 60 करोड़ लोगों को 2.5 साल से मुफ्त में अनाज देने का काम नरेंद्र मोदी जी कर रहे हैं। 3 करोड़ से ज्यादा घरों में आजादी के 75 साल के बाद बिजली पहुंचाने का काम नरेंद्र मोदी जी ने किया है। और मित्रों, सबसे बड़ी बात है, आप सभी जरा हाथ ऊपर करें जिसको कोरोना के दोनों वैक्सीन लग गए, हाथ ऊपर करिए तो। सबको लग गए ना? सबको लगे ना? 25 पैसा भी खर्च हुआ है क्या? मोदी जी ने 130 करोड़ लोगों को 230 करोड़ वैक्सीन देकर कोरोना से सुरक्षित करने का काम इस देश के प्रधानमंत्री नरेंद्र मोदी जी ने। और गरीब के घर में बीमारी आए तो 5 लाख तक का सारा इलाज गरीब का आज नरेंद्र मोदी सरकार कर रही है। और इसके साथ साथ हर गरीब को प्रति व्यक्ति प्रति माह 5 किलो अनाज, और बसवराज जी और येदियुरप्पा जी ने रागी भी जोड़ दी, ज्वार भी जोड़ दी। जो खाना वो खाइए, कीमत नहीं देनी पड़ती है। 5 किलो अनाज फ्री ऑफ कॉस्ट देने का काम नरेंद्र मोदी जी ने, नरेंद्र भाई ने देश को सुरक्षित करने का। इधर वालों, मुझे बताओ, इस देश में जो कश्मीर है वो हमारा है या नहीं है? जोर से बोलो, है या नहीं है? धारा 370 हटनी चाहिए थी या नहीं हटनी चाहिए थी? इस सिद्धरामैया और डीके शिव कुमार को पूछना भाई।
जब धारा 370 हटाई, क्यों चू 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 कर रहे थे? समर्थन करना चाहिए था, नहीं करना चाहिए था? नहीं कर सकते। उनकी नजर उनकी वोट बैंक पर है। मालूम है ना कौन सी वोट बैंक है उनकी? अरे मालूम है या नहीं है? अरे हम भारतीय जनता पार्टी के कार्यकर्ता है, वोट बैंक से नहीं डरते हैं। देश की सुरक्षा सबसे पहले है। मोदी जी ने धारा 370 को हटा दिया, और हटाए तब एक कांग्रेस वाले, जेडीएस वाले भाषण करते थे, रक्तपात हो जाएगा, खून की नदियां बहेगी। अरे छोड़ो रक्तपात, डीके शिव कुमार, सिद्धरमैया बाबू, रक्तपात छोड़ो, खून की नदियां छोड़ो। किसी की कंकर चलाने की हिम्मत नहीं हुई है, कंकर चलाने। ये नरेंद्र मोदी सरकार। मित्रों, मैं पूछने आया हूं, राम मंदिर बनना चाहिए या नहीं बनना चाहिए? सुना ही नहीं पड़ता है। बनना चाहिए या नहीं बनना चाहिए? सालों से कांग्रेस वाले, जहां श्री राम का जन्म हुआ था, वो जगह पर राम मंदिर बनाने के मुद्दे को अटका रहे थे, लटका रहे थे, भटका रहे थे। एक दिन मोदी जी ने बड़े सवेरे राम मंदिर का शिलान्यास कर दिया, और वहां भव्य राम मंदिर बन रहा। काशी विश्वनाथ का कॉरिडोर बन रहा है, केदारनाथ बद्रीधाम, इसका उद्धार हो रहा है। सोमनाथ का मंदिर सोने से मढ़ा जा रहा है, और यहां अनुभव मंडप भी भाजपा की सरकार बना रही। हमारी सांस्कृतिक विरासत को हमने आगे बढ़ाने का काम हमने किया। मित्रों, 7700 करोड़ रुपए से 411 किलोमीटर लंबी बीदर कलबुर्गी बेल्लारी रोड नरेंद्र मोदी सरकार बना रही है, और कर्नाटक सरकार ये मुख्य कनेक्टिंग रोड को विकसित करने का काम कर रही है। गंगा कल्याण योजना के तहत कल्याण कर्नाटक में 1115 करोड़ रुपए के ड्रिप इरिगेशन के काम हमने शुरू किए हैं। 2 करोड़ रुपए की लागत से बीडर में मॉडल विश्वविद्यालय बन रहा है। सेंट्रल इंस्टीट्यूट ऑफ पेट्रोकेमिकल्स इंजीनियरिंग एंड टेक्नोलॉजी भी बीदर में ही स्थापित हो रही है। हुमनाबाद में एक बहुत बड़ा इंडस्ट्रियल क्लस्टर बना रहे हैं। 7.6 लाख किसानों को हमने सॉइल हेल्थ कार्ड वितरित किया है। 6 नम्मा क्लिनिक भी स्थापित किए हैं, और अकेले बीदर जिले में 2.25 लाख लोगों के घर में नल से जल पहुंचाने का काम भी ये भारतीय जनता पार्टी। येदियुरप्पा जी हमारे बहुत बड़े किसान नेता हैं। मोदी जी ने देश के हर किसान को, कर्नाटक के हर किसान को हर साल 6,000 रुपया बैंक अकाउंट से भेजकर छोटे किसानों के कल्याण का काम किया है। मित्रों, पीएम किसान में 54 लाख लोगों को अब कर्नाटक सरकार ने इसमें 4,000 रुपया जोड़ दिया, तो 6,000 की जगह 10,000 रुपया हर किसान को मिलता है। 1.5 लाख बुनकरों के लिए आर्थिक सहायता बढ़ाई है। ऊपरी भद्रा परियोजना, ये कांग्रेस वाले पूछ करते हैं क्या होगा क्या होगा, मैं कहकर जाता हूं, ऊपरी भद्रा परियोजना संपूर्ण केंद्रीय खर्चे से 5300 करोड़ रुपए के खर्चे से भारतीय जनता पार्टी की नरेंद्र मोदी सरकार समाप्त करेगी।
और ये मुद्दा बना रहे हैं। कलसा बंडूरी परियोजना 1000 करोड़ रुपए से बसवराज जी ने शुरू की है। ऊपरी कृष्णा परियोजना चरण 3 5000 करोड़ रुपए से चालू की है। केतिना हॉल परियोजना 3000 करोड़ से चालू की है। और रेलवे में कांग्रेस ने जो पैसे दिए थे यूपीए सरकार के 10 साल के कार्यकाल में, इससे 9 गुना पैसा नरेंद्र मोदी जी ने 8 साल में देने का काम किया है। 8 साल। सिद्धरामैया जी यहां आओ तो हिसाब लेकर आना। हमने 8 साल में रेलवे के लिए 30,000 करोड़ रुपया कर्नाटक को देने का काम नरेंद्र मोदी जी ने। अभी अभी बसवराज जी ने अनुसूचित जाति के रिजर्वेशन में 2% की बढ़ोतरी की और ट्राइबल रिजर्वेशन में 3% से बढ़ाकर 7% करने का काम ये भारतीय जनता पार्टी की सरकार ने। और ये लंबानी समाज वाली बहनें बहुत परंपरागत ड्रेस पहनकर आई है। मोदी जी की सरकार ने, बसवराज जी की सरकार ने 50,000 लंबानी समुदाय के लाभार्थियों को हक पत्रक मोदी जी ने अभी दिया है और आपको आपके घर का मालिक बनाने का। अब ये बोल बोल करते हैं हम सरकार बनाएंगे। भाई पहले ये तो तय करो आपका नेता कौन है। 10 लोग हैं। कांग्रेस अध्यक्ष साहब अब अध्यक्ष बन गए, वो तो रेस में आ नहीं सकते, वो बेटे को आगर करें। स्वयं 2 लोग तो है ही। सिद्धरामैया जी ताल ठोक रहे हैं, DK शिव कुमार ताल ठोक रहे हैं, 2 और भी लोग हैं। 10 लोग मुख्यमंत्री बनने के लिए एक कुर्सी की खींचतान कर रहे हैं। एक कर्नाटक का भला करेगा क्या? जोर से बोलो, करेगा क्या? माताओं, भाइयों, बहनों, भाइयों, मैं आज बड़े मन से अपील करने आया हूं। मोदी जी के नेतृत्व में पूर्ण बहुमत की भारतीय जनता पार्टी की सरकार ही कर्नाटक का भला कर सकती है और ये हमने कर दिखाया है। देश भर में भी कर दिखाया है। गत चुनाव में थोड़े वोट आपने कम दिए, थोड़ी सीट हमने कम दी, एक लंगड़ी सरकार बना। तो हमारे दोनों मुख्यमंत्रियों को काम करने में बहुत दिक्कत आती है। इस बार गलती मत करना। पूरा मैंडेट मोदी जी को दीजिए। विजय संकल्प यात्रा का हर कॉन्स्टिट्यूएंसी में स्वागत करिए और 43 की 43 कॉन्स्टिट्यूएंसी में भारतीय जनता पार्टी को विजयी बनाइए। आप बताइए, देश की सुरक्षा के लिए मोदी जी को वोट देंगे? जोर से बोलो, देंगे? $5 ट्रिलियन की इकोनॉमी के लिए मोदी जी को वोट देंगे? गरीब कल्याण के लिए मोदी जी को वोट देंगे? किसानों के भले के लिए मोदी जी को वोट देंगे? माताओं बहनों की सुरक्षा और सम्मान के लिए मोदी जी को वोट देंगे? कमल के निशान पर बटन दबाएंगे, बसवराज जी के हाथ मजबूत करेंगे। तो मेरे साथ दोनों हाथ उठाइए, दोनों हाथ उठाइए, एक मुट्ठी भींचे और प्रचंड आवाज से बोलिए, भारत माता की, भारत माता की, भारत माता की, वंदे वंदे वंदे। बहुत बहुत धन्यवाद माननीय गृह मंत्री जी को। अब मैं जिले के अध्यक्ष शिवानंद मंटालकर जी से अनुरोध करता हूं कि धन्यवाद अर्पित करें।